ರಾಜ್ಯದಲ್ಲಿ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಮೇಜರ್ ಸರ್ಜರಿ ಮಾಡುವಂತಹ ಪ್ಲಾನ್ ಆಗ್ತಾ ಇದೆ. ಹಾಲಿ 13 ಸದಸ್ಯರ ಸಮಿತಿ ಪುನಾರಚನೆ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಪುನಾರಚನೆ ಮಾಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದೆಯಂತೆ. ರಾಜ್ಯ ಬಿಜೆಪಿಯಲ್ಲಿ ಸಂಘಟನಾತ್ಮಕ ಶಕ್ತಿ ತುಂಬುವುದಕ್ಕೆ ಸಜ್ಜಾಗಿದ್ದಾರೆ. ನ್ಯೂಸ್ ಫಸ್ಟ್ಗೆ ಬಿಜೆಪಿ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಕೋರ್ ಕಮಿಟಿಯಲ್ಲಿ 13 ಜನ ಸದಸ್ಯರಿದ್ದಾರೆ. ಅದರಲ್ಲಿ ಯಾರು ಹೋಗ್ತಾರೆ, ಯಾರು ಉಳ್ಕೊಳ್ತಾರೆ, ಯಾರು ಹೊಸದಾಗಿ ಆಡ್ ಆಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೂಡ ಇದೆ. ಸೊ ನ್ಯೂಸ್ ಫಸ್ಟ್ಗೆ ಬಿಜೆಪಿ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಏನೇನಾಗುತ್ತೆ ಅಂತ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧು, ಏನಾಗುತ್ತೆ ಈ ಸರ್ಜರಿ ಅಂತ? ಅಂದ್ರೆ ಇರುವಂತವರಲ್ಲಿ ಯಾರನ್ನ ಕೈ ಬಿಡಲಾಗುತ್ತೆ, ಹೊಸದಾಗಿ ಯಾರನ್ನ ಆಡ್ ಮಾಡುವಂತಹ ಸಾಧ್ಯತೆಗಳಿವೆ? ಸಭಾ ನೋಡಿ, ಜೂನ್ 4ನೇ ತಾರೀಕು ಬರೋ ಅಂತ 2024ರ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ಸಂಘಟನಾತ್ಮಕ ದೃಷ್ಟಿಯಿಂದ ನೇರವಾಗಿ ಬಿಜೆಪಿಯ ಕೋರ್ ಕಮಿಟಿಯನ್ನು ಪುನರ್ರಚನೆ ಮಾಡೋ ಅಂತ ಕಾರ್ಯವೈಖರಿಗೆ ಅಥವಾ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಹಾಕಬಹುದು ಬಿಜೆಪಿ ಹೈಕಮಾಂಡ್ ನಾಯಕರು ಅನ್ನೋ ಒಂದು ಮಾಹಿತಿ ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ರಾಜ್ಯದಲ್ಲಿ ಆಗಿದೆ. ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಬಳಿಕ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ BY ವಿಜಯೇಂದ್ರ ಅವರು ಬಿಜೆಪಿಯ ಸಾರಥಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಹೀಗಾಗಿ BY ವಿಜಯೇಂದ್ರ ಅವರು ಈಗ ಕೋರ್ ಕಮಿಟಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ಇದ್ದಂಥ ರಾಜ್ಯಾಧ್ಯಕ್ಷರು ಕೂಡ ಕೋರ್ ಕಮಿಟಿಯಲ್ಲಿ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರ ಬದಲಾವಣೆ ಆಗುತ್ತೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಮಾಜಿ ಆಗಿರೋ ಅಂತ CT ರವಿ ಅವರ ಹೆಸರು ಕೋರ್ ಕಮಿಟಿಯಲ್ಲಿ ಇತ್ತು. ಅವರು ಈಗ ಮಾಜಿ ಆಗಿದ್ದಾರೆ. ಹೀಗಾಗಿ ಅವ್ರನ್ನ ಕೈ ಬಿಡೋ ಅಂತ ಸಾಧ್ಯತೆ ಇದೆ. ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರೋ ಅಂತ ಅನುಭವದ ಆಧಾರದ ಮೇಲೆ, ಬಿಜೆಪಿಯನ್ನು ಕಟ್ಟಿ ಬೆಳೆಸಿರೋ ಅಂತ ಆಧಾರದ ಮೇಲೆ KS ಈಶ್ವರಪ್ಪನವರು ಕೋರ್ ಕಮಿಟಿಯಲ್ಲಿ ಇದ್ರು. ಈಗ ಅವರು ಪಕ್ಷದಿಂದ ಅಮಾನತಾಗಿರೋ ಅಂತ ಕಾರಣ ಅವರ ಸ್ಥಾನ ಕೂಡ ಬದಲಾವಣೆ ಆಗುತ್ತೆ. ಹೀಗಾಗಿ CT ರವಿ, ನಳಿನ್ ಕುಮಾರ್ ಕಟೀಲ್ ಜೊತೆಗೆ KS ಈಶ್ವರಪ್ಪ ಈ ಮೂವರನ್ನ ಹೊರತುಪಡಿಸಿ ಹೊಸದಾಗಿ ಮೂವರ ಆಯ್ಕೆ ಆಗಬೇಕಾಗುತ್ತೆ. ಇನ್ನು ಈ ಹಿಂದೆ ಲಕ್ಷ್ಮಣ್ ಸವದಿ ಅವರು ಕೂಡ ಕೋರ್ ಕಮಿಟಿಯಲ್ಲಿ ಇದ್ರು, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ರು ಅನ್ನೋ ಕಾರಣಕ್ಕೆ ಈಗ ಅವರು ಕೂಡ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಅವ್ರ ಸ್ಥಾನ ಕೂಡ ಬದಲಾವಣೆ ಆಗಿಲ್ಲ. ಇನ್ನು ಜಗದೀಶ್ ಶೆಟ್ಟರ್ ಹೋಗಿದ್ರು, ಮತ್ತೆ ಅವ್ರನ್ನ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ 13 ಮಂದಿ ಕೋರ್ ಕಮಿಟಿ ಸದಸ್ಯರು ಇರಬೇಕು. ರಾಜ್ಯದಲ್ಲಿ ಸಂಘಟನಾತ್ಮಕ ಹಿತದೃಷ್ಟಿಯಿಂದ ಈ ಮೂವರನ್ನ ಹೊರಗಡೆ ಕಳಿಸಿ ಹೊಸ ಮೂವರಿಗೆ ಮಣೆಯನ್ನು ಹಾಕಲಾಗುತ್ತೆ. ಪ್ರಹ್ಲಾದ್ ಜೋಶಿ ಇರ್ತಾರೆ, BS ಯಡಿಯೂರಪ್ಪ ಇರ್ತಾರೆ, BY ವಿಜಯೇಂದ್ರ ಇರ್ತಾರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ GV ರಾಜೇಶ್ ಇರ್ತಾರೆ, ರಾಮುಲು ಇರ್ತಾರೆ, ಅಶ್ವಥ್ ನಾರಾಯಣ್, R ಅಶೋಕ್, ಹೀಗೆ ಯಾರೆಲ್ಲ ಹಿರಿಯರು ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಾರೋ, ಜೊತೆಗೆ ಪಕ್ಷದಲ್ಲಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಉನ್ನತ ಹುದ್ದೆಯನ್ನು ಅಲಂಕರಿಸಿದಾರೋ ಅವ್ರಿಗೆಲ್ಲರೂ ಕೂಡ ಕೋರ್ ಕಮಿಟಿಯಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ. ಫೈನಲ್ ಆಗಿ ಒಂದು ಪಾಯಿಂಟ್ ಆ್ಯಡ್ ಮಾಡೋದಾದ್ರೆ 13 ಮಂದಿ ಸದಸ್ಯರ ಕೋರ್ ಕಮಿಟಿ ಸದ್ಯದಲ್ಲೇ ಪುನರ್ರಚನೆ ಆಗುತ್ತೆ. ಅದು ಜೂನ್ 4ರ ಬಳಿಕ ಅನ್ನೋದು ಈಗ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂಥ ಮೂಲಗಳ ಮಾಹಿತಿ. ಸಭಾ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.